ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಏನನ್ನ ಮಾಡಬೇಕು ಮತ್ತು ಏನನ್ನ ಮಾಡಬಾರದು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ. ಹಾಗೂ ಬರ್ತಕ್ಕಂಥ ಆಷಾಢ ಮಾಸವು ಈ ವರ್ಷದ 2020 ಆಷಾಢ ಮಾಸವು ಜುಲೈ ತಿಂಗಳ 15ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಹಿಂದೂ ಪಂಚಾಂಗದ ಪ್ರಕಾರ 4ನೇ ತಿಂಗಳು ಆಷಾಢ ಮಾಸ. ಧಾರ್ಮಿಕ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ ಪ್ರಶಸ್ತವಾದ ಮಾಸವೆಂದು ಹೇಳಲಾಗ್ತದೆ. ಈ ತಿಂಗಳಿನಲ್ಲಿ ವಿಷ್ಣು ಮತ್ತು ಸೂರ್ಯದೇವರ ಪೂಜೆಗೆ ಹಾಗೂ ಮಹಾಲಕ್ಷ್ಮಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡಲಾಗ್ತದೆ. ಹಾಗೂ ದೇವಶಯನಿ ಏಕಾದಶಿಯ ನಂತರ ಚಾತುರ್ಮಾಸ ಪ್ರಾರಂಭವಾಗುವುದರಿಂದ ಶುಭ ಕಾರ್ಯಗಳಿಗೆ ನಿರ್ಬಂಧಗಳನ್ನು ಹೇಳಲಾಗ್ತದೆ. ಸರಿ, ಹಾಗಾದ್ರೆ ಬನ್ನಿ ಆಷಾಢ ಮಾಸದಲ್ಲಿ ಏನನ್ನ ಮಾಡೋದ್ರಿಂದ ಮತ್ತು ಯಾವ ತಪ್ಪುಗಳನ್ನು ನಾವು ಮಾಡದೇ ಇರೋದರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಕಾಣಬಹುದು ಎಂಬುದನ್ನು ನೋಡ್ತಾ ಹೋಗೋಣ. ಈ ವರ್ಷದ ಆಷಾಢ ಮಾಸವು ಜುಲೈ 15ನೇ ತಾರೀಕಿನಿಂದ ಪ್ರಾರಂಭವಾಗ್ತದೆ. ಈ ಸಮಯದಲ್ಲಿ ವಿಷ್ಣು ದೇವನು 4 ತಿಂಗಳ ಯೋಗ ನಿದ್ರೆಯಲ್ಲಿ ತೊಡಗುತ್ತಾನೆ. ಈ ಸಮಯದಲ್ಲಿ ದೇವರಿಗೆ ರಾತ್ರಿ ಸಮಯವಾಗಿರುತ್ತದೆ. ಹಾಗಾಗಿ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಯಾವುದೇ ಶುಭ ಕಾರ್ಯಗಳಿಗೆ ಈ ಸಮಯದಲ್ಲಿ ದೇವರ ಆಶೀರ್ವಾದ ದೊರೆಯುವುದಿಲ್ಲ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ದೇವತಾರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡುವುದು, ವಿಷ್ಣು ದೇವರ ಆರಾಧನೆಯನ್ನು ಮಾಡುವುದು, ವ್ರತ ಪೂಜೆಗಳು ಹಾಗೂ ಶಿವನನ್ನು ಕುರಿತು ಸೋಮೇಶ್ವರ ವ್ರತ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತಗಳನ್ನು ಆಚರಿಸಲಾಗ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ಪ್ರತಿದಿನ ನಿಯಮಿತವಾಗಿ ಸೂರ್ಯ ದೇವರಿಗೆ ಆರ್ಘ್ಯವನ್ನು ಅರ್ಪಿಸುವುದರಿಂದ ಉತ್ತಮವಾದಂತಹ ಫಲಗಳನ್ನು ಪಡೆಯಬಹುದು ಎಂದು ಹೇಳಲಾಗ್ತದೆ. ಹೆಚ್ಚು ಹೆಚ್ಚು ಪುಣ್ಯ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು ಮಾಡಿದಷ್ಟು ಹೆಚ್ಚು ಪುಣ್ಯದ ಫಲವನ್ನು ನೀವು ಪಡೆಯಬಹುದಾಗಿದೆ ಈ ಒಂದು ಮಾಸದಲ್ಲಿ. ಹಾಗೂ ಈ ಒಂದು ತಿಂಗಳಲ್ಲಿ ಧಾರ್ಮಿಕ ಪ್ರವಾಸಗಳನ್ನು ಮಾಡಬಹುದು. ತೀರ್ಥಕ್ಷೇತ್ರಗಳಿಗೆ, ಪುಣ್ಯ ಸ್ಥಳಗಳಿಗೆ ನೀವು ಭೇಟಿಯನ್ನು ನೀಡಬಹುದು. ಪುಣ್ಯದ ಫಲವನ್ನು ತರುತ್ತದೆ ಎಂದು ಹೇಳಲಾಗ್ತದೆ. ವಿಶೇಷವಾಗಿ ದಾನಗಳನ್ನು ಮತ್ತು ಉಪವಾಸಗಳನ್ನು ಮಾಡುವುದರಿಂದ ಪಾಪ ಕರ್ಮಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗ್ತದೆ. ಈ ಒಂದು ಮಾಸದಲ್ಲಿ ಬರ್ತಕ್ಕಂಥ ಆಚರಣೆಗಳು ಅಂದರೆ ಶುಕ್ರವಾರ ಮಾಡ್ತಕ್ಕಂತಹದ್ದು ವಿಶೇಷವಾಗಿ ಲಕ್ಷ್ಮೀ ಪೂಜೆ, ಏಕಾದಶಿ ಹಾಗೂ ಸೋಮೇಶ್ವರ ವ್ರತ ಮತ್ತು ಗುಪ್ತ ನವರಾತ್ರಿ ಎಂದು ಕೂಡ ಆಚರಣೆ ಮಾಡಲಾಗ್ತದೆ. ಮತ್ತು ಈ ಒಂದು ಮಾಸದಲ್ಲಿ ತುಳಸಿ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಮನೆ ತುಂಬಾ ಅದನ್ನು ಸಿಂಪಡಿಸಿ ಮನೆಗೆ ಸಮೃದ್ಧಿ ಬರುತ್ತದೆ ಎಂದು ಹೇಳಲಾಗ್ತದೆ. ಎಂದಿಗೂ ಕೂಡ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಗುವುದಿಲ್ಲ. ಹಾಗೂ ದೇವರತಾರಾಧನೆ, ಪಿತೃಪೂಜೆಗಳನ್ನು ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಮಾಡೋದ್ರಿಂದ ಅದೃಷ್ಟ ಬರುತ್ತದೆ ಎಂದು ಹೇಳಲಾಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ ಶುಭ ಕಾರ್ಯಗಳನ್ನು ಈ ಒಂದು ಮಾಸದಲ್ಲಿ ಮಾಡೋದಿಲ್ಲ. ಅಂದರೆ ಈ ಒಂದು ಮಾಸದಲ್ಲಿ ನಾವು ಏನನ್ನ ಮಾಡಬಾರದು ಎಂಬುದಾದ್ರೆ, ಈ ಒಂದು ಮಾಸದಲ್ಲಿ ಶುಭ ಮತ್ತು ಮಂಗಳಕರವಾದಂತಹ ಕೆಲಸಗಳನ್ನ ನಿಷೇಧಿಸಲಾಗಿದೆ. ಅಂದರೆ ಈ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂತಹ ಮದುವೆ, ಗೃಹಪ್ರವೇಶ, ನಾಮಕರಣ ಈ ರೀತಿಯಾದಂತಹ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಹಾಗೂ ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ಹಾಗೂ ಈ ಒಂದು ಮಾಸದಲ್ಲಿ ನಾವು ಆಹಾರದ ವಿಚಾರಕ್ಕೆ ಬಂದರೆ ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿಗಳನ್ನ ಕೆಲವೊಂದು ಪದಾರ್ಥಗಳನ್ನ ಸೇವನೆಯನ್ನ ತಪ್ಪಿಸಬೇಕಾಗಿದೆ ಎಂದು ಹೇಳಲಾಗ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನಾವು ದೇವತಾ ಆರಾಧನೆಯಲ್ಲಿ ತೊಡಗಿರುವುದರಿಂದ ಮದ್ಯ ಮಾಂಸಗಳ ಸೇವನೆಯಿಂದ ದೂರವಿರಬೇಕು ಎಂದು ಹೇಳಲಾಗ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ಯಾರಿಗೂ ಕೂಡ ಅವಮಾನಿಸಬಾರದು ಮತ್ತು ನಿಂದನೆಯ ಪದಗಳನ್ನು ಹೇಳೋದ್ರಿಂದ ಕ್ರಮೇಣವಾಗಿ ಆ ಒಂದು ಪದಗಳ ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ನಾವು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಹಾಗೂ ಇತರರಿಗೆ ನೋವನ್ನು ಉಂಟು ಮಾಡತಕ್ಕಂತಹ ಕೆಲಸ, ಪಾಪ ಕರ್ಮಗಳನ್ನ ಮಾಡಬಾರದು ಎಂದು ಹೇಳಲಾಗ್ತದೆ. ಅತಿಥಿಗಳ ಸತ್ಕಾರಕ್ಕೆ ಅತ್ಯಂತ ಒಳ್ಳೆಯವಾದಂತಹ ಸಮಯವೆಂದು ಹೇಳಲಾಗ್ತದೆ. ಹಾಗೂ ಬಡವರಿಗೆ ಹಾಗೂ ದಲಿತರಿಗೆ ನೀವು ಅನ್ನದಾನವನ್ನು ಕೂಡ ಈ ಒಂದು ಮಾಸದಲ್ಲಿ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಕಷ್ಟಗಳಿಂದ ನೀವು ಹೊರಗಡೆ ಬರ್ತಾ ಹೋಗ್ತೀರಿ. ದೇವಾಲಯಗಳಲ್ಲಿ ಸಾಧ್ಯವಾದಷ್ಟು ಕೆಲವೊಂದು ದಾನ ಕಾರ್ಯಗಳನ್ನು ನೀವು ಈ ಒಂದು ಮಾಸದಲ್ಲಿ ಮಾಡಬಹುದು. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾದಂತಹ ಒಂದು ನಂಬಿಕೆ ಏನೆಂದರೆ, ಅತ್ತೆ ಮತ್ತು ಸೊಸೆಯರು ಒಂದೇ ಮನೆಯಲ್ಲಿ ಇರುವಂತಿಲ್ಲ ಎಂದು ಹೇಳಲಾಗ್ತದೆ. ಆಗ ಗಂಡ ಹೆಂಡತಿ ಒಟ್ಟಿಗೆ ಇರುವಂತಿಲ್ಲ ಎಂಬ ಒಂದು ಮಾತು ಕೂಡ ಇದೆ. ಈ ರೀತಿಯಾದಂತಹ ಕೆಲವೊಂದು ಸಣ್ಣ ಪುಟ್ಟ ಆಚರಣೆಗಳನ್ನು ಕೂಡ ನಾವು ಈ ಒಂದು ಮಾಸದಲ್ಲಿ ಮಾಡಲಾಗ್ತದೆ. ವಿಶೇಷವಾಗಿ ಈ ಒಂದು ಆಷಾಢ ಮಾಸದಲ್ಲಿ ಅದೃಷ್ಟ ಬರಬೇಕು ಅಂದರೆ ಕೆಲವೊಂದು ಸರಳ ಪರಿಹಾರಗಳನ್ನ ಈ ಒಂದು ಮಾಸದಲ್ಲಿ ನಾವು ಮಾಡಬೇಕು. ಆ ಎಲ್ಲ ಪರಿಹಾರ ವಿಧಾನಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ದಿನ ಹೇಳಿರ್ತಕ್ಕಂಥ ಈ ಒಂದು ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.